ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ನಿಮಗೆ 540 ಫಾರೆಸ್ಟ್ ಗಾರ್ಡ್ಗೆ ಅಪ್ಲಿಕೇಶನ್ ಯಾವ ಥರ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಫೋನ್ ಆರ್ ಲ್ಯಾಪ್ಟಾಪ್ ಯಾವುದಾದ್ರೂ ಒಂದಿದ್ರೂ ಸಾಕು. ಸೊ ಮೊದಲಾಗಿ ನೀವು ಗೂಗಲ್ಲು ಅಥವಾ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು www.aranya.gov.in ಅಂತ ಟೈಪ್ ಮಾಡಬೇಕಾಗುತ್ತೆ. ಸೊ ನಾನು ಅಲ್ಲಿ ಟೈಪ್ ಮಾಡ್ತಿದ್ದೀನಿ ನೋಡಿ, ಈ ಥರ www.aranya.gov.in. ಸೊ ಈ ಥರ ಟೈಪ್ ಮಾಡಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ನಿಂದ ಕಾಣಿಸ್ತದೆ ನೋಡಿ, ಕರ್ನಾಟಕ ಅರಣ್ಯ ಇಲಾಖೆ ಮುಖಪುಟ ಅಂತ. ಸೊ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಲೋಡಿಂಗ್ ಆಗ್ತಿದೆ, ವೆಯ್ಟ್ ಮಾಡಿ ಸ್ವಲ್ಪ. ಸೊ ನೀವೀಗ ನೋಡ್ಬೋದು ಕರ್ನಾಟಕ ಅರಣ್ಯ ಇಲಾಖೆ. ಸೊ ಈ ಥರ ಒಂದು ಡ್ಯಾಶ್ ಬೋರ್ಡ್ ನೋಡ್ಬೋದು ನೀವು. ಸೊ ಇದರಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮ್ಮ ಲೆಫ್ಟ್ ಸೈಡ್ಗೆ ನೇಮಕಾತಿ ಅಂತ ಇದೆಯಲ್ಲ, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೋಡಿ ನೇಮಕಾತಿ ರಿಕ್ರೂಟ್ಮೆಂಟ್ಸು. ಸೊ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಬನ್ನಿ, ಮುಖಪುಟ ಹೋಮ್ ಪೇಜಸ್ ಅಂತ ಇದೆಯಲ್ಲ, ಅದ್ರ ಕೆಳಗಡೆ ನೋಡಿ ಗಸ್ತು ವನಪಾಲಕರ ಹುದ್ದೆಗೆ ನೇಮಕಾತಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೋಡಿ, ಈಗ ಈ ಥರ ಒಂದು ಡ್ಯಾಶ್ ಬೋರ್ಡ್ ಬಂತು. ಸೊ ಇಲ್ಲಿ ಇಂಟ್ರೊಡಕ್ಷನ್ಸ್ ಇದೆ. ಸೊ ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲು ನೀವು ಏನೇನು ಕ್ರೈಟೀರಿಯಾ ಇದೆ, ಸೊ ಪ್ರತಿಯೊಂದನ್ನು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ಕೂಲಂಕುಷವಾಗಿ ಇದನ್ನ ನೀವು ಓದ್ಕೋಬೇಕಾಗುತ್ತೆ. ಗಮನವಿಟ್ಟು ಓದಿ, ಯಾವುದೇ ಕಾರಣಕ್ಕೂ ಆ ಥರ ಮಾಡಿಕೊಂಡು ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ಬೇಡಿ. ಸೊ ನೋಡಿ, ಇದೆಲ್ಲ ಇಂಟ್ರೊಡಕ್ಷನ್ಸ್ ಇರೋವಂಥದ್ದು. ಸ್ವಲ್ಪ ಮೇಲ್ಗಡೆ ಬರ್ತೀನಿ ನೋಡಿ. ಓಕೆ, ಸೊ ಇದೆಲ್ಲ ಓದ್ಕೊಳ್ಳಿ. ಓಕೆನಾ, ಅರ್ಥ ಆಯಿತು ಅನ್ಕೋತೀನಿ. ಒಂದು 5 ನಿಮಿಷ ಟೈಮ್ ಕೊಟ್ಬಿಟ್ರು ಪರವಾಗಿಲ್ಲ, ಓದ್ಕೊಳ್ಳಿ. ಸೊ ಕೆಳಗಡೆ ಬಂದರೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಸೊ ಅಲ್ಲೇ ಕ್ಲಿಕ್ ಮಾಡಿ. ಸೊ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟಾರ್ಟಿಂಗ್ಗೆ ಒಂದು ಸರ್ಕಲ್ ವೃತ್ತ ಅಂತಂದರೆ ನೀವು ಯಾವ್ಯಾವ ಡಿಸ್ಟಿಕ್ ಸಂಬಂಧಪಟ್ಟಂಗೆ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಬೆಂಗಳೂರು ಅಂತ ತಗೋತೀನಿ, ಚಾಮರಾಜನಗರ ಇದೆ, ಬೆಳಗಾವಿ ಇದೆ. ಸೊ ನಿಮಗೆ ಯಾವುದು ನಿಯರೆಸ್ಟ್ ಇದೆ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನನಗೆ ಬೆಂಗಳೂರು ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ನನ್ನ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ನನ್ನ ನೇಮ್ನ ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಸೊ ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡದೆ SLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಥರನೇ ಟೈಪ್ ಮಾಡಿ. ಸೊ ಇಲ್ಲಿ ನಿಮ್ಮ ತಂದೆಯ ಹೆಸರು, ಅದು ಸಹ SLC ಮಾರ್ಕ್ಸ್ ಕಾರ್ಡ್ ಇರುವಂತೆ ಟೈಪ್ ಮಾಡಿ. ನಂತರ ನಿಮ್ಮ ತಾಯಿಯ ಹೆಸರು, ಸೊ ವೈವಾಹಿಕ ಜೀವನ ಅಂದರೆ ಮೆರಿಟಲ್ ಸ್ಟೇಟಸ್ ಅಂತ ಇದೆಯಲ್ಲ, ಸೊ ಅಲ್ಲಿ ನೀವು ಮದುವೆ ಆಗಿದ್ದರೆ ಮ್ಯಾರಿಡ್ ಅಂತ ಕೊಡಿ, ಇಲ್ಲಾಂದರೆ ಅನ್ಮ್ಯಾರಿಡ್ ಅಂತ ಕೊಡಿ. ಸೊ ನಾನು ಮದುವೆ ಆಗಿಲ್ಲ, ಅನ್ಮ್ಯಾರಿಡ್ ಅಂತ ಕೊಡ್ತಾಯಿದ್ದೀನಿ. ಸೊ ಹಾಗೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಕರೆಕ್ಟಾಗಿದೆಯಾ, ನಿಮ್ಮ ತಂದೆ ಹೆಸರಾಗಿರ್ಬೋದು ಕರೆಕ್ಟಾಗಿದೆ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ನಂತರದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು, ಸೊ SLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದೇ ರೀತಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆ ಸ್ವಲ್ಪ ಕೆಳಗಡೆ ಬಂದರೆ ಜೆಂಡರು, ಸೊ ಮೇಲ್ ಆ್ಯಂಡ್ ಫೀಮೇಲ್. ಸೊ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಂತರ ನಿಮ್ಮ ಆಧಾರ್ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಬಿ ಕೇರ್ಫುಲ್ಲಾಗಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಆಧಾರ್ ಸಂಖ್ಯೆ ಆಯಿತು. ನಂತರ ನೀವು ನಿಮ್ಮ ವ್ಯಾಲಿಡ್ ಅಂದರೆ ರೀಚಾರ್ಜ್ ಆಗಿರೋಂಥ ಫೋನ್ ನಂಬರ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಇಮೇಲ್ ಅಡ್ರೆಸ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಇಮೇಲ್ ಅಡ್ರೆಸ್ಸು ಕಂಪಲ್ಸರಿ
ಮ್ಯಾಂಡೇಟ್ರಿ ಇದೆ. ಯಾಕಂದರೆ ನಿಮ್ಗೀಗ ಇದನ್ನ ಕ್ರಿಯೇಟ್ ಮಾಡಿದ ತಕ್ಷಣ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ಗೊಂದು ಯೂಸರ್ ಐ ಡಿ ಪಾಸ್ವರ್ಡು ಸಿಗುತ್ತೆ. ಸೊ ಅದಕ್ಕಾಗಿ ಸೊ ಇಲ್ಲಿ ಕ್ಯಾಪ್ಚನ ಎಂಟ್ರಿ ಮಾಡಿ. ಸೊ ನೀವೇನು ಕೊಟ್ಟಿರೋಂಥ ಮಾಹಿತಿ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಎಸ್ ಅಗ್ರಿ ಅಂತ ಕೊಟ್ಟು ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ನೋಡಿ ಈ ಥರ ಎಲ್ಲ ಡಾಕ್ಯುಮೆಂಟ್ಸು ಸಬ್ಮಿಟ್ ಅಂತ ಕೊಟ್ಟಮೇಲೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಂತರ ನೋಡಿ ನಿಮಗೆ ರಿಜಿಸ್ಟ್ರೇಷನ್ ಐ ಡಿ ಪಾಸ್ವರ್ಡ್ ಅಂತ ಬರುತ್ತೆ. ಒಂದು ಸೈಡ್ ಇದನ್ನ ನಿಮ್ಮ ರಿಜಿಸ್ಟ್ರೇಷನ್ ಐ ಡಿ ಮತ್ತು ಪಾಸ್ವರ್ಡನ್ನ ಬರ್ತ್ಕೊಳ್ಳಿ. ನಾನು ಇಲ್ಲ ಸ್ಕ್ರೀನ್ಶಾಟರು ತೊಗೊಂಡು ಇಟ್ಕೋಬೋದು, ಇಲ್ಲಾಂದರೆ ಒಂದು ಸೈಡಲ್ಲಿ ಒಂದು ಬರ್ಕೋಬೋದು ಇದನ್ನ. ಸೊ ನಾನು ಬರ್ಕೊಂಡೆ. ಸೊ ಈಗ ನೋಡಿ ಅಪ್ಲೈ ಅಂತಿದ್ದಿಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಫಸ್ಟು ಕಾಲಮ್ಸ್ನೆಲ್ಲ ಆಟೋಮೆಟಿಕ್ಲಿ ಫಿಲ್ ಆಗಿರುತ್ತೆ. ನಾನು ಫಸ್ಟ್ ಏನು ಅಪ್ಡೇಟ್ ಮಾಡಿದ್ದು. ಸೆಕೆಂಡ್, ನೀವು ನಿಮ್ಮ ಏನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತಿದ್ದಿಲ್ಲ, ಸೊ ಅಲ್ಲಿ ನೀವು ನಿಮ್ಮ ಮನೆ ನಂಬರು, ಸೊ ನಾನು ಮನೆ ನಂಬರ್ನ ಈಗ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಮನೆ ನಂಬರು, ಸೊ ವಿಲೇಜು, ನಿಮ್ಮ ಊರು ಯಾವ್ದು ಬರುತ್ತೆ ಅದನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕಾಲಮಲ್ಲಿ. ಹಾಗೆ ನಿಮ್ಮ ಅಂಚೆ ಕಚೇರಿ, ನಿಮ್ಮ ಸಂಬಂಧಪಟ್ಟ ಅಂಚೆ ಕಚೇರಿ ಹೆಸರಿನಲ್ಲಿ ನಮೂದನೆ ಮಾಡಬೇಕಾಗುತ್ತೆ. ನಂತರದಲ್ಲಿ ನಿಮ್ಮ ಹೋಬಳಿ, ಹಾಗೆ ತಾಲೂಕು, ಮತ್ತು ಸ್ಟೇಟು ಮತ್ತು ಜಿಲ್ಲೆ, ನಿಮ್ಮದು ಏನು ಕರ್ನಾಟಕ. ಸೊ ನಿಮ್ಮ ಜಿಲ್ಲೆ, ಸಂಬಂಧಪಟ್ಟ ಜಿಲ್ಲೆ ಯಾವ್ದು ಬರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರದಲ್ಲಿ ನಿಮ್ಮ ಪೋಸ್ಟ್ ಆಫೀಸ್ನ ಪಿನ್ ಕೋಡು, ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನೀವು. ನಂತರದಲ್ಲಿ ನ್ಯಾಷನಾಲಿಟಿ ಡೀಟೇಲ್ಸ್ ಬಂದರೆ ರಾಷ್ಟ್ರೀಯತೆ, ನೀವು ಯಾರು ಹಿಂದೂನಾ ಮುಸ್ಲಿಮಾ, ಸೊ ನೀವು ಕೊಡ್ಬೋದು. ಅಲ್ಲಿ ನಂತರದಲ್ಲಿ ನಿಮ್ಮ ರಿಲಿಜನ್ ಬಂದು ಸೊ ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಹಾಗೆ ಇಲ್ಲಿ ನಿಮ್ಮ ಅಭ್ಯರ್ಥಿಯ ಭಾವಚಿತ್ರವನ್ನು ಅಪ್ಲೋಡ್ ಮಾಡಿ ಅಂತಿದ್ದೀರಾ, ಸೊ ಅಲ್ಲಿ ನೀವು ಸಾಫ್ಟ್ ಕಾಪಿನ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್ ಅಂತಿದ್ರೆ ಅಲ್ಲಿ ಕೊಟ್ಬಿಟ್ಟು ಸೊ ನಂತರದಲ್ಲಿ ಅಭ್ಯರ್ಥಿಯ ಸಹಿ ಅಪ್ಲೋಡ್ ಮಾಡಿ ಅಂತಿದ್ದೀರಾ, ಸೊ ಅಲ್ಲೂ ಅಷ್ಟೇ ನಿಮ್ಮ ಸಿಗ್ನೇಚರ್ನ ಬರ್ಕೊಂಡು ಒಂದು ಸಾಫ್ಟ್ ಕಾಪಿ ಮಾಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು SLC, ಸೊ ಮಾರ್ಕ್ಸ್ ಕಾರ್ಡ್ನ ಅಲ್ಲಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ನಂತರದಲ್ಲಿ ನಿಮ್ಮ ಆಧಾರ್ ಕಾರ್ಡು, ಸೊ ನಂತರದಲ್ಲಿ ನೀವು ಅಂದರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ದು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಾನು PUC ಅಂತ ಮೆನ್ಷನ್ ಮಾಡಿದ್ದೀನಿ, ಮತ್ತು ಅದು ಯಾವಾಗ ಕಂಪ್ಲೀಟ್ ಆಯ್ತು ಅಂತ ನಾನು ಅಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ. ನಂತರದಲ್ಲಿ ನಿಮ್ಮದು ಎಕ್ಸಾಮಿನೇಷನ್ ಬೋರ್ಡ್ ಯಾವ್ದು ಬರುತ್ತೆ, ಸೊ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಡಿಪಾರ್ಟ್ಮೆಂಟ್ ಆಫ್ PR ಯೂನಿವರ್ಸಿಟಿ ಎಜುಕೇಷನ್ ಅಂತ ನಾನಿಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ. ಸೊ ನಂತರದಲ್ಲಿ ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡಲ್ಲಿರೋಂಥ ರಿಜಿಸ್ಟ್ರೇಷನ್ ನಂಬರು, ನೀವೇನಾರು ಗ್ರೇಡ್ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಅದು ಗ್ರೇಡ್ ಕೊಟ್ಟಿದ್ದಾರೆ, ಇಲ್ಲ ಪರ್ಸೆಂಟೇಜಾ, ಇಲ್ಲ ಯಾವ ಥರ ಇದೆ ನೋಡಿಕೊಂಡು ನಾನು ಜಸ್ಟ್ ಅದನ್ನ ನಾನು ಮಾರ್ಕ್ಸ್ಗೆ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ನೋ ಅಂತ ಕೊಟ್ಟು 600 ಇದ್ದದ್ದು, ಸೊ ನನಗೆ ನನ್ನ ಮೇನ್ ತಗೊಂಡಿರೋಂಥ ಅಂಕಗಳು ಮೆನ್ಷನ್ ಮಾಡ್ತಿದ್ದೆ. ನಂತರದಲ್ಲಿ ಆ PUC ಮಾರ್ಕ್ಸ್ ಕಾರ್ಡನ್ನ ಸೊ ಅಪ್ಲೋಡ್ ಮಾಡೋದು. ನಂತರದಲ್ಲಿ ಸೊ ಕೋರಿಕೆ ಮೀಸಲಾತಿ ಪ್ರವರ್ಗ, ನಿಮ್ಮ ಇಲ್ಲಿ ಕ್ಯಾಸ್ಟ್ ನಾನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸುಮ್ಮನೆ ಮೆನ್ಷನ್ ಮಾಡಿದೆ, ಅದಕ್ಕೆ ಸಬ್ ಕ್ಯಾಸ್ಟ್ ಯಾವ್ದಾರು ಇದು ಅಂದರೆ ನೀವು ಅಲ್ಲಿ ಸೊ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಾನು ಸಬ್ ಕ್ಯಾಸ್ಟು ಏನೋ ಒಂದು ಜಸ್ಟ್ ನನ್ನಂತ ತಗೋತೀನಿ. ಸೊ ನಂತರದಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಿದ್ದಕ್ಕೆ ಸಹ ನಾನು ಅಪ್ಲೋಡ್ ಮಾಡಿದೆ. ನಂತರದಲ್ಲಿ ನೀವು ಗ್ರಾಮೀಣ ಅಭ್ಯರ್ಥಿಯೇ, ನೀವು ಗ್ರಾಮೀಣ ಅಭ್ಯರ್ಥಿಯೇ ಅಂತ ಕೊಟ್ರಲ್ಲ, ಸೊ ಅಲ್ಲನ್ನು ಓದ್ಕೊಂಡ ತಕ್ಷಣ ನೀವು ಎಷ್ಟು ಗ್ರಾಮೀಣ ಪ್ರಮಾಣ ಪತ್ರವನ್ನು ಹೊಂದಿದ್ರಿ ಅಂತಂದರೆ, ಸೊ ನೀವು
1 ಟು 7 ಪ್ಲಸ್ 8 9 10. ಸೊ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಅಲ್ಲಿ ಸರ್ಟಿಫಿಕೇಟ್ ಬರ್ಸ್ಕೊಂಡಿರ್ತಿರಲ್ಲ ಅದನ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಫಸ್ಟು 1 ಟು 7, ಆಮೇಲೆ 8 9 10ದು ಹೈಸ್ಕೂಲ್ದು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವು ಸೊ ಅದನ್ನ ನೀವು ನೋಡ್ಕೊಡ್ಬೇಕಾಗುತ್ತೆ. ಇನ್ ಕೇಸ್ ಕೆಲಸ ಮಾಡ್ತೀರಾ, ನೀವು ಕನ್ನಡ ಮಾಧ್ಯಮವನ್ನು ವ್ಯಾಸಂಗ ಮಾಡಿದ್ದೀರಾ? ಎಸ್, 1 ಸೆಕೆಂಡ್, ನೋ ಅಲ್ಲ ಅದು. ಎಸ್, ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿದರೆ ನಿಮ್ಮ ಬಳಿ ಎಷ್ಟು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರಗಳಿವೆ ಅಂದರೆ 2 ಸೇಮು ಆ್ಯಸ್ ಯೂಶುವಲ್. 1 ಟು 7, 8 ಟು 9 10, ಅಂದರೆ ಸಾರಿ 8th 10th ಗಂಟ ಒಂದು ಕನ್ನಡ ಮಾಧ್ಯಮದಲ್ಲಿ ಓದಿರೋವಂಥದ್ದು. ಸೊ 2 ಸರ್ಟಿಫಿಕೇಟ್ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಹಂಗೆ ಬೇಕಲ್ಲಾರೆ. ಸೊ ಎಸ್ ಇದ್ರೆ ಎಸ್ ಕೊಡ್ಬೋದು, ಇಲ್ಲ ನೋ ಅಂದ್ರೆ ನೋ. ಸೊ ನೀವು ಮಾಜಿ ಸೈನಿಕ ಅಭ್ಯರ್ಥಿ ಸೊ ನೋ. ಸೊ ಹಾಗೆ ನೀವು ಯೋಜನೆಗಳಿಂದ ನಿರಾಶ್ರಿತ ಅಭ್ಯರ್ಥಿ ನೋ. ಸೊ ಇದೆಲ್ಲ ಕೊಟ್ಟ ತಕ್ಷಣ ಸೊ ಅಲ್ಲಿ ಸಬ್ಮಿಟ್ ಅಂತ ಬರುತ್ತೆ. ಸೊ ನೀವು ಅಲ್ಲಿ ನೋಡ್ಕೋಬೋದು ಇಷ್ಟು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಅಂದ ತಕ್ಷಣವೇ ನೀವು ಇಲ್ಲಿ ಏನು ಮಾಡಬಹುದು, ಯುವರ್ ಅಪ್ಲಿಕೇಶನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ನಂತರದಲ್ಲಿ ಕೆಳಗಡೆ ಹೆಂಗೆ ಸ್ಕ್ರೋಲ್ ಮಾಡಿ ಡೌನ್ಗೆ ಇದೆಲ್ಲ ಪಕ್ಕ ಇದೆ ಅಂದರೆ ಎಸ್, ಈಗ ನಾನು ಕೊಟ್ಟಿರೋಂಥ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಏನು ಓಕೆ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣವೇ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ನೀವಿಲ್ಲಿ ಪ್ರಿಂಟ್ ಚಲನ್ ಅಂತ ನೀವು ಇಲ್ಲಿ ಕೊಟ್ಟ ತಕ್ಷಣ ಪ್ರಿಂಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಅದನ್ನ PDF ಕನ್ವರ್ಟ್ ಆಗಿ ನೀವು ಒಂದು ಕಡೆ ಸೇವ್ ಮಾಡಿಕೊಂಡು ಅದನ್ನ ನೀವು ಪ್ರಿಂಟೌಟ್ ತೆಗೆದು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಮೌಂಟ್ ಏನಿದೆ ಅದ್ರಲ್ಲಿ ಮೆನ್ಷನ್ ಮಾಡಿರೋ ಅಮೌಂಟ, ಸೊ ಪ್ಲಸ್ ಸರ್ವಿಸ್ ಚಾರ್ಜಸ್ಸು ಸೇರಿಸಿ ನೀವು ಅಮೌಂಟ್ ಕಟ್ಬಿಟ್ಟು ಬರಬೇಕಾಗುತ್ತೆ. ಈ ರೀತಿ ನೀವು 540 ಅರಣ್ಯ ಗಾರ್ಡ್ಗೆ ಸೊ ಅಪ್ಲಿಕೇಶನ್ ಹಾಕುವಂಥ ವಿಧಾನ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ಮುಂದೆ ನಾವು ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನ್ ಪಡೆಯಲು ಶೇರ್